ಏನು ಚಿಕ್ಕು ಈಗ ಒಬ್ನೇ ಕೂತಿದ್ಯಾ? ಏನು ಇಲ್ಲ ಅಣ್ಣ, ಸುಮ್ಮನೆ ಹಾಗೆ ಬಂದ ಗಾಳಿ ತಗೋಣ ಅಂತ. ಮತ್ತೆ ಹೇಗಿದೆ ಮ್ಯಾರಿಡ್ ಲೈಫು? ಓಕೆ. ಒಂದ್ ರೇಂಜಿಗೆ ಚೆನ್ನಾಗಿದೆ. ಅಲ್ಲ, ನೀನು ಅದಕ್ಕೆ ಹನಿಮೂನ್ ಪ್ಲಾನ್ ಮಾಡಿ ಎಲ್ಲಾದ್ರೂ ಹೋಗ್ಬೋದಲ್ಲ. ನಿನಗೆ ಗೊತ್ತು ತಾನೆ, ಅದೆಲ್ಲ ಹಿಡಿಸಲ್ಲ. ನೀನ್ ಕೇಳಿದ್ರೆ ಅಪ್ಪ ನೋ ಅಂತಾರ. ಸರಿಯಾಗಿ ಬಿಡು. ನಿನ್ ಕೆಲ್ಸ ಎಲ್ಲ ಹೇಗಾಗ್ತಿದೆ? ಹಾ, ಚೆನ್ನಾಗ್ ಆಗ್ತಾ ಇದೆ. ನಮ್ ಬಾಸ್ಗೆ ನಾನಂದ್ರೆ ತುಂಬಾ ನಂಬಿಕೆ. ಬೇರೆ ಇನ್ನೊಂದ್ ಯಾವ್ದಾದ್ರು ಒಳ್ಳೆ ಕೆಲ್ಸ ಕೊಡಿಸ್ತೀನಿ, ಇನ್ನೂ ಚೆನ್ನಾಗಿ ದುಡಿಬಹುದು ಅಂತ ಹೇಳಿದಾರೆ. ಮತ್ತೆ ಮತ್ತೆ ನಿನ್ ಕೆಲ್ಸ ಎಲ್ಲ ಹೇಗಾಗ್ತಿದೆ? ನೀನ್ ನನ್ನ ಹತ್ರ ಏನೋ ಮಾತಾಡೋಕ್ ಬಂದು ಬೇರೆ ಏನೋ ಮಾತಾಡ್ತಿದ್ಯಾ ಅಂತ ಅನಿಸ್ತಿದೆ. ಅದೇನು ಅಂತ ಡೈರೆಕ್ಟ್ ಆಗಿ ಹೇಳು. ಹಾಗೇನಿಲ್ಲ ಚಿಕ್ಕು. ನಿಜವಾಗ್ಲೂ ಏನಿಲ್ವಾ? ಪರವಾಗಿಲ್ಲ, ಹೇಳೋಣ. ಇದೊಳ್ಳೆ ಕತೆ ಆಯ್ತಲ್ಲ. ವಿಷಯನೇ ಇಲ್ದೆ ಹೇಳು ಹೇಳು ಅಂದ್ರೆ ನಾನೇ ಏನಾದ್ರೂ ಹುಟ್ಟಿಸ್ಕೊಂಡು ಹೇಳ್ಬೇಕು. ಸರಿ, ಹೊತ್ತಾಗಿದೆ, ಬೇಗ ಮಲ್ಕೋ. ಅಪ್ಪನಿಗೆ ದುಡ್ಡು ಕೊಡ್ತೀನಿ ಅಂತ ಕಮಿಟ್ ಆಗಿದ್ಯಾ. ಹಾಗಂತ ನಿನ್ನ ಆರೋಗ್ಯ ಹಾಳು ಮಾಡ್ಕೊಂಡು ಕೆಲಸ ಮಾಡಕ್ ಹೋಗ್ಬೇಡ. ನಿನ್ ಅಮ್ಮನೂ ಚೆನ್ನಾಗಿ ನೋಡ್ಕೋಬೇಕಲ್ಲ. ಚೆನ್ನಾಗಿ ಓದ್ಕೋ. ಏನೇ ಬೇಕಿದ್ರು ನನ್ ಕೇಳು. ಸರಿ ಅಣ್ಣ, ಗುಡ್ ನೈಟ್. ಗುಡ್ ನೈಟ್. ನನ್ಗೆ ಗೊತ್ತು ಅಣ್ಣ, ನಾನು ಅತ್ಗೆ ಹತ್ರ ಆ ಥರ ಮಾತಾಡಿರೋದಕ್ಕೆ ಅದಕ್ಕೆ ಹೋಗಿ ವಲ್ಲಭನ್ ವಾರ್ನ್ ಮಾಡು, ಸ್ವಲ್ಪ ಬುದ್ಧಿ ಹೇಳಿ ಕಳಿಸು ಅಂತ ಅಂದಿರ್ತಾರೆ. ಆದರೆ ನೀನು ಆ ಟಾಪಿಕ್ ಬಗ್ಗೆ ಏನೂ ಮಾತಾಡಲಿಲ್ಲ. ನನ್ನ ಮೇಲಿರೋ ಪ್ರೀತಿ, ಅದಕ್ಕೆ ಮೇಲಿರೋ ಕಾಳಜಿ ತುಂಬ ದೊಡ್ಡದು ಕಣೋ. ಅದಕ್ಕೆ ಅನ್ಸುತ್ತೆ ಅಪ್ಪನ ಫೇವ್ರೇಟ್ ಮಗ ನೀನೆ ಇದ್ರೆ ನಿನ್ ಥರನೇ ಮಗ ಹುಟ್ಟಬೇಕು ಅಂತ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ. ಬಟ್ ರಿಯಲಿ ನಮ್ಮ ಅಣ್ಣ ಟ್ರೂ ಜೆಂಟಲ್ಮನ್. ಇಷ್ಟೊತ್ತಿಗೆ ವಲ್ಲಭನ್ ಹತ್ರ ಮಾತಾಡಿರ್ತಾರೆ, ಬೈದು ಬುದ್ಧಿ ಹೇಳಿರ್ತಾರೆ. ರೀ, ವಲ್ಲಭನ್ ಹತ್ರ ಮಾತಾಡಿದ್ರಾ? ಮಾತಾಡ್ದೆ. ಅವ್ರೇನಂದ್ರು? ಸುಮ್ನೆ ಇದ್ರಾ ಅಥವಾ ಮೊಂಡವಾದ ಮಾಡಿದ್ರಾ? ಅವ್ನ್ ಸುಮ್ನೆನೇ ಐತೆ. ಹಾಗಾದ್ರೆ ಬುದ್ಧಿ ಮಾತು ಅವ್ರ ತಲೆಗೆ ಹೋಯ್ತು ಅನ್ನಿ. ಪಾಪ ಪ್ರಿಯ ವಲ್ಲಭ ಈ ಮನೇಲಿ ಅಪ್ಪನ ಹತ್ರ ಅವನು ಬೈಸ್ಕೊಂಡೇ ಬಂದಿದ್ದಾನೆ. ಅವನನ್ನ ಅರ್ಥ ಮಾಡ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಬೈದಿರೋದೇ ಹೆಚ್ಚು. ವಲ್ಲಭನೂ ಹಾಗೆ ಮೊಂಡು ಹಠ. ಅದಕ್ಕೆ ಓದೋ ಟೈಮ್ನಲ್ಲಿ ಕೆಲಸ ಮಾಡ್ಕೊಂಡು ಮನೆಗ್ ಲೇಟ್ ಆಗಿ ಬರ್ತಾ ಅವನ ಹತ್ರ ದುಡ್ಡು ಶೇರ್ ಮಾಡ್ತಾ ಹೇಗ್ ಓದಾಡ್ತಿದ್ದಾನೆ. ನನ್ ತಮ್ಮನ್ ಜೀವನ ಅವ್ನ್ ಒಳ್ಳೆ ಟ್ರ್ಯಾಕ್ ಬರ್ಬೇಕು. ಅವನು ಚೆನ್ನಾಗ್ ಓದಿ ಸಾಧಿಸಿ ಅವ್ನ್ ಲೈಫಲ್ಲಿ ಸಕ್ಕತ್ತಾಗಿ ಸೆಟ್ಲ್ ಆಗ್ಬೇಕು ಪ್ರಿಯ. ಇವ್ರು ವಲ್ಲಭನ್ಗೆ ಏನೂ ಹೇಳೇ ಇಲ್ಲ ಅನ್ಸತ್ತೆ. ಅಲ್ಲ, ಅಷ್ಟೇ ಹೇಳಿದೀನಿ ವಲ್ಲಭನ್ ಹತ್ರ ಮಾತಾಡಿ ಅಂತ. ಹೂ ಅಂತ ಹೋದವರು ಹಾಗೆ ಬಂದಿದಾರಲ್ಲ. ಅಂದ್ರೆ ಇವ್ರಿಗೆ ನನ್ಗಿಂತ ಇವ್ರ ತಮ್ಮನೇ ಹೆಚ್ಚಾದ್ರಾ? ಲೂಸೋ, ಯಾಕೆ ಇಷ್ಟೊಂದು ಲೇಟು? ಅಯ್ಯೋ, ಇವತ್ ನೀನಕ್ಕ ಬೇರೆ ಇಲ್ವಲ್ಲ. ನಂಗೂ ಅತ್ತೆಗೆ ತುಂಬಾ ಕೆಲ್ಸ ಇತ್ತು, ಅದಕ್ಕೆ ಲೇಟ್ ಆಯ್ತು. ಸರಿ ಕಣು, ನಾನ್ ಮಲ್ಕೊಳ್ತೀನಿ. ಈ ಗಿಫ್ಟ್ ಮಾಧವ್ ಬಾವನ್ ಮದ್ವೆಗ್ ಬಂದದ್ ಗಿಫ್ಟ್ ಇಲ್ಲೇನ್ ಮಾಡ್ತಾ ಇದೆ? ಇರು, ಅತ್ತೆ ಕೊಟ್ ಬರ್ತೀನಿ. ಲೂಸೋ, ನಿಮಿಷ. ಮಾಧವ್ ನನ್ ಗಿಫ್ಟು ಇಲ್ಲಿ ಯಾಕೆ ಬರುತ್ತೆ? ಅದು ನಿನ್ ಜಾಗದಲ್ಲಿದೆ ಅಂತ ಅಂದ್ಮೇಲೆ ಸ್ವಲ್ಪ ಯೋಚನೆ ಮಾಡ್ಬೇಕು ತಾನೆ. ಹೌದಲ್ವಾ? ಇದ್ರಲ್ಲಿ ಏನಿದೆ ಕಾಳ್ ಪಾಪ? ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ನಿಜವಾಗ್ಲೂ ತೆಗ್ದ್ ನೋಡ್ಲಾ? ತೆಗೆದು ನೋಡು ಅಂತ ನಾನೇನ್ ಚೈನೀಸ್ ಅಲ್ಲ ಹೇಳ್ದೆ. ತೆಗೆದು ನೋಡು. ಅರೆ, ಡ್ರೆಸ್ಸು ಇದ್ ಯಾರಿಗೆ? ನೀನ್ ತಂದಿದ್ದ? ಇಲ್ಲ, ಆ ಡ್ರೆಸ್ಸೇ ನಡ್ಕೊಂಡ್ ಬಂದು ನಿನ್ ಜಾಗದಲ್ಲಿ ಕೂತಿತ್ತು. ಸರಿಯಾಗಿ ಹೇಳೋ ಕಾಳ್ ಪಾಪ. ಹೌದು, ನಾನೇ ತಂದಿದ್ದು. ಚೆನ್ನಾಗಿದೆ. ಯಾರಿಗೆ? ರಕ್ಷಗ? ಓ, ನೀನ ಅಕ್ಕಂಗ? ಅಲ್ಲ. ಮತ್ತಿನ್ ಯಾರಿಗೆ? ಓ, ಪ್ರಿಯಾ ಅಕ್ಕಂಗ? ನೀನ್ ಅಕ್ಕಂಗೆ ವಾಚ್ ಕೊಟ್ಟೆ ಅಂತ ಪ್ರಿಯಾ ಅಕ್ಕಂಗ್ ಡ್ರೆಸ್ ಕೊಡ್ತಾ ಇದೀಯಾ? ಅವ್ರಿಗೇನಾದ್ರೂ ಈ ಡ್ರೆಸ್ ಕೊಟ್ರೆ ದೊಡ್ಡ ಭಾಷಣನೇ ಹೇಳ್ಬಿಡ್ತಾರೆ. ಅವ್ರಿಗೂ ಅಲ್ಲ ಕಣೆ. ಮತ್ತಿನ್ಯಾ? ನನೀಗ? ನಿಜವಾಗ್ಲೂ ಇದ್ ನನಗೇನಾ? ನನಗೆ ಅಂತ ನೀನ್ ತಂದಿದ್ಯಾ? ನಿಜ ಹೇಳು ಕಾಳ್ಪಾಪ, ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ನಿನಗೆ ಕಣೆ ತಂದಿರೋದು. ನನ್ನ ಹತ್ರ ಬರೀ 3 ಡ್ರೆಸ್ ಇದೆ ಅಂತ ಕೊರತಿದ್ದಲ್ಲ, ಅದಕ್ಕೆ ತಗೊಬಂದೆ. ವಾವ್, ನಂಗ್ ನಂಬಕ್ಕೆ ಆಗ್ತಿಲ್ಲ ಕಣೋ. ಹೌದು, ನೀನ್ ನನಗ್ ಡ್ರೆಸ್ ತರದಲ್ದೆ ನನ್ ಫೇವ್ರೆಟ್ ಕಲರ್ ಬೇರೆ ತಂದಿದ್ಯಾ? ನಿನಗೆ ಹೇಗ್ ಗೊತ್ತಾಯ್ತು ಇದ್ ನನ್ ಫೇವ್ರೆಟ್ ಕಲರ್ ಅಂತ? ಅದೆಲ್ಲ ನನಗೆ ಗೊತ್ತಿಲ್ಲ. ಈ ಕಲರು ನಿನ್ ಮೂತಿಗೆ ಸೂಟ್ ಆಗುತ್ತೆ ಅನ್ಕೊಂಡ್ ತಗೊಂಬಂದಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಕಾಳ್ಪಾಪ, ಸಖತ್ತಾಗಿದೆ. ನಾಳೆನೇ ಹಾಕೊಂತೀನಿ. ಸರಿ, ಆಯ್ತು, ಮಲ್ಕೋ. ನಾನ್ ಮಲ್ಕೋತೀನಿ. ಈ ಗಿಫ್ಟ್ ಪೇಪರ್ ಎತ್ತಿಡು, ಯೂಸ್ ಆಗುತ್ತೆ ನೆಕ್ಸ್ಟ್ ಗಿಫ್ಟ್ಗೆ. ಕೇಶ್ವ, ಏನಾಯ್ತು ನಿನ್ಗೆ? ನಾನು ನಿನ್ನೆ ಸಂಜೆಯಿಂದ ನೋಡ್ತಾನೆ ಇದೀನಿ. ಮುಖ ಯಾಕಿಷ್ಟು ಸಣ್ಣ ಮಾಡ್ಕೊಂಡ್ ನಿಂತಿದ್ಯಾ? ಅಲ್ಲ, ನಿನ್ನೆ ಕಾಂಪಿಟೇಷನ್ ಗೆದ್ಮೇಲೆ ಎಷ್ಟು ಖುಷಿಯಾಗಿದ್ದೆ. ಈಗೇನಾಯ್ತು ನಿನ್ಗೆ? ನನಗೇನಾಗಿದೆ? ಸುಸ್ತಾಗಿದೆ. ಹೌದೌದು, ಸುಸ್ತಂತೆ ಸುಸ್ತು. ನೀನ್ ಹೇಳೋದ್ ಕೇಳಿದ್ರೆ ನಾವೇನೋ ರನ್ನಿಂಗ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದಿರೋ ತರ ಹೇಳ್ತಿದ್ಯಪ್ಪ. ಅದೇನ್ ಚಿಕ್ಕ ಕಾಂಪಿಟೇಷನ್? ಮೆಂಟಲ್ ಸ್ಟ್ರೆಸ್ ಆಗಿದೆ ನಂಗೆ. ಹೌದೌದು. ಸರಿ ಕೇಶ್ವ, ಅದ್ಬಿಡು. ನಾವು ಬೆಂಗಳೂರಿಂದ ಎಲ್ರಿಗೂ ಗಿಫ್ಟ್ ತಂದಿದೀವಲ್ಲ, ಅದ್ ಎಲ್ರಿಗೂ ಇಷ್ಟ ಆಗತ್ತಲ್ವಾ? ಏನೋ ನಮ್ ಬಜೆಟ್ ಎಲ್ಲ ಎಷ್ಟು ಆಗುತ್ತೋ ಅಷ್ಟು ತಂದಿದೀವಿ. ನಾವೇನೇ ತಂದ್ರು ಮನೆಯವರೆಲ್ಲ ಖುಷಿ ಪಡ್ತಾರೆ. ಸರಿ ಸರಿ, ಬಾ ಹೊರಗೋಗೋಣ. ಅಪ್ಪ ಹೇಳಿರೋ ಕೆಲ್ಸನ ನಾನ್ ಮುಗ್ಸೇ ಇಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ. ಈಗ ಎಷ್ಟು ಬೈತಾರ ಏನೋ. ಕೇಶ್ವ, ಬಂದ ಮೀನಾ? ಅಮ್ಮ, ಅಣ್ಣ ಬಂದ ಜೊತೆಗೆ ಅತ್ಗೇನು ಬಂದ್ರು. ಹೊರಗಡೆ ಆಟೋ ಸೌಂಡ್ ಕೇಳ್ತಿದ್ದಾಗೆ ಅನ್ಕೊಂಡೆ. ನೀನೇನ್? ಬರ್ಬೇಕು. ಆದರ್ಶ ದಂಪತಿಗಳು. ಹನಿಮೂನ್ ಎಲ್ಲ ಟ್ರೈನಿಂಗ್ ಎಲ್ಲ ಚೆನ್ನಾಗಾಯ್ತಾ? ಮೀನವ್ರೆ, ಬಂದ್ರಾ? ನೀವ್ ಬರ್ತೀರಾ? ನಿಮಗ್ ಕಾಫಿ ಮಾಡ್ಕೊಡ್ಬೇಕು ಅಂತ ಸ್ಟ್ರಾಂಗ್ ಆಗಿ ಡಿಕಾಕ್ಷನ್ ಮಾಡಿಟ್ಟಿದೀನಿ. ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಒಂದ್ ನಿಮಿಷ ಪ್ರಿಯಾ. ಅಕ್ಕ, ಕೇಶ್ವ, ನೀನು ಮಾವನ್ಗೋಸ್ಕರ ಏನೋ ತಗೊಂಡ್ ಬಂದಿದ್ದಲ್ಲ, ಅದ್ ಕೊಡು. ಅಯ್ಯೋ, ನಾನ್ ಮರ್ತೇ ಬಿಟ್ಟೆ. ಸರಿ, ಕೊಡ್ತೀನಿ. ಅಪ್ಪ, ನಿಮ್ಗೆ ಇಷ್ಟ ಅಂತ. ಒಂದ್ ನಿಮಿಷ, ನಾನು ಹೇಳಿದ ಕೆಲಸ ಮಾಡ್ದೆ, ಅದಕ್ಕೆ ತೇಪೆ ಹಾಕೋದಕ್ಕೆ ಈಗ ರಸ್ಕ್ ತಂದು. ಅಯೋಗ್ಯ, ಯಾರಿಗೋ ಬೇಕಿದೆ. ಏಕೆ? ನಿನ್ನೆಯಿಂದ ನಾನ್ ನಿನಗೆ ಎಷ್ಟು ಸಲ ಕಾಲ್ ಮಾಡಿದೀನಿ ಅನ್ನೋ ಅಂದಾಜಿದೇನೋ ನಿಂಗೆ? 1 ಗಂಟೆ ಅಲ್ಲ, ಅರ್ಧ ಗಂಟೆಗಲ್ಲ ಕಣೋ. ಪ್ರತಿ 5 ನಿಮಿಷಕ್ಕೂ ನಿಂಗೆ ನಾನು ಕಾಲ್ ಮಾಡಿದೀನಿ. ಗೊತ್ತಾ ನಿಂಗೆ? ಮೊದ್ಲೇ ಊರ್ ಬಿಟ್ಟು ಬೇರೆ ಊರಿಗೆ ಹೋಗಿದ್ದೀರಾ. ಮೊಬೈಲ್ ಬೇರೆ ಆಫ್ ಆಗಿದೆ. ಅಲ್ಲಿ ಏನಾಗಿದೆಯೋ ಎಂತೋ ಏನೋ ಅಂತ ಎಷ್ಟು ಆತಂಕ ಆಗಿತ್ತು ಗೊತ್ತೇನೋ ನಿನ್ಗೆ? ನನ್ನ ಸ್ನೇಹಿತ ರಾಜು ನನ್ಗೇನಂದ ಗೊತ್ತೇನೋ? ನಿನ್ ಮಗನಿಗೆ ಚೂರು ಜವಾಬ್ದಾರಿ ಇಲ್ಲ, ಏನು ಅಂತ ಬೆಳೆಸಿದ್ಯಾ ಅಂತ ಎಷ್ಟು ಅವಮಾನ ಆಯ್ತು ಗೊತ್ತಾನ. ಹೇಳಿದ ಕೆಲ್ಸನ ಮಾಡ್ದೆ,
ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಂಡು ಅದೇನೋ ಕಾಂಪಿಟೇಷನ್ ಅಂತ ಹೋಗಿದ್ಯಲ್ಲೋ. ಮಾವ ಕೇಶ್ವನ್ಗೆ ನೀವೇನೇನ್ ಕೆಲ್ಸ ಹೇಳಿದ್ರೋ ಎಲ್ಲ ಮಾಡಿದಾನೆ ಮಾವ, ಅಲ್ವೇನೋ ಕೇಶ್ವ? ಕೆಲಸ ಮಾಡಿದ ನಾನು ನನ್ನ ಸ್ನೇಹಿತ ರಾಜುನ ಭೇಟಿ ಮಾಡು ಅಂತ 100 ಸಲ ಹೇಳಿದೆ. ಹೋಗ್ತೀನಿ ಅಂತ ನನ್ನ ಹತ್ರ ಹೇಳಿದಾನೆ. ಅವರು ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಇವನ್ಗೋಸ್ಕರ ಕಾಯ್ತಾ ಇದ್. ನಾನು ಹೇಳಿ ಸುಳ್ಳ ಕೇಳು ಮೀನಾ. ನಾನು ಫೋನ್ ಮಾಡ್ತೀನಿ ಅಂತ ಗೊತ್ತಿದ್ದೆ ಅವನು ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಕಾಂಪಿಟೇಷನ್ ಹೋಗೋ ಅಗತ್ಯ ಏನಿತ್ತು? ನೀನಾದ್ರೂ ಒಂದ್ ಮಾತು ಹೇಳದಲ್ವಾ ಮೀನಾ? ಅದು ಮಾವ ರೀ, ಹೋಗ್ಲಿ ಬಿಡ್ರಿ, ಅವ್ರು ಈಗಷ್ಟೇ ಬಂದಿದ್ದಾರೆ. ಸ್ವಲ್ಪ ಏನ್ ಹೋಗ್ಲಿ ಬಿಡೋದು, ಇವನಿಗೆ ಮದುವೆ ಆಗಿದೆ, ಇನ್ನು ಜವಾಬ್ದಾರಿ ಬಂದಿಲ್ಲ. ಎಲ್ಲ ಕೆಲಸ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳಿದ್ಮೇಲೆ ಮಾಡ್ಕೊಂಡ್ ಬರ್ಬೇಕು ತಾನೆ. ಅಪ್ಪ ನೀವ್ ಹೇಳಿದ ಎಲ್ಲಾ ಕೆಲ್ಸನೂ ಮುಗಿಸಿದಿನಪ್ಪ. ಆದ್ರೆ ರಾಜು ಅಂಕಲ್ನ ಮೀಟ್ ಮಾಡೋದಕ್ಕಾಗ್ಲಿಲ್ಲ. ಅವ್ರ ಅಂಗಡಿ ನಾವ್ ಇದ್ದಿದ್ದ ಹೋಟ್ಲಿಂದ ತುಂಬಾ ದೂರ ಇತ್ತು. ಅಲ್ಲಿಗೆ ಹೋಗಿದ್ದಿದ್ರೆ ಇಡೀ ದಿನ ಹಿಡಿತಿತ್ತು. ಅದಕ್ಕೆ ಈಗ ನೀನು ಅದೆಲ್ಲ ಹೇಳ್ಬೇಡ ಕಣ. ಮೊದ್ಲೇ ಈ ಕೆಲಸ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ನೀನ್ ಸವಾಸಕ್ಕೆ ಬರ್ತಿರ್ಲಿಲ್ಲ. ನಾನು ಆಡಿದ್ ಮಾತು ತಪ್ಪಿ ಈಗ ಸಮಜಾಯಿಷಿ ಕೊಡಕ್ ಬರ್ತಾ ಇದ್ದಾನೆ. ಹೋಗ್ಲಿ ಬಿಡಿಯಪ್ಪ, ಈಗಷ್ಟೇ ಬಂದಿದ್ದಾರೆ, ಕೂಡ್ಲೇ ಈ ತರ ಬೈಯೋದು ಚೆನ್ನಾಗಿರಲ್ಲ. ಆಮೇಲೆಲ್ಲ ಕುತ್ಕೊಂಡು ಮಾತಾಡಿದ್ರಾಯ್ತು. ಗಿರ್ಜಾ ಅವ್ನ್ಗೆ ಸುಮ್ನಿರೋದಕ್ಕೆ ಹೇಳೋ. ನನಗ್ ಬುದ್ಧಿ ಹೇಳೋಷ್ಟು ಬೆಳ್ದಿಲ್ಲ ಅವ್ನು. ಚಿಕ್ಕವ್ರ ತರ ಇರಬೇಕು. ಯಾರ್ಗ್ ಯಾವಾಗ ಬೈದು ಬುದ್ಧಿ ಹೇಳ್ಬೇಕು ನನಗ್ ಚೆನ್ನಾಗ್ ಗೊತ್ತು. ಈ ಕೇಶವನ್ಗೆ 10 ಪೈಸದ ಜವಾಬ್ದಾರಿ ಇದ್ದಿದ್ರು ನಾನು ಯಾಕೆ ಬೈತಾ ಇದ್ದೆ ಅಂತ ಅವಾಗ ಅರ್ಥ ಆಗ್ತಾ ಇತ್ತು. ಅಪ್ಪ ಪ್ಲೀಸ್, ತಪ್ಪು ನಾನ್ ಮಾಡಿದ್ದೀನಿ. ನನ್ ಸಲುವಾಗಿ ಒಲ್ಲಪ್ಪಂಗ್ ಬೈಯೋದ್ ಬೇಡ, ನಾನೇ ಬೈಸ್ಕೊತೀನಿ. ಅಪ್ಪ ನಾನ್ ಮೊಬೈಲ್ನ ಸ್ವಿಚ್ ಆಫ್ ಮಾಡಿದ್ ತಪ್ಪೆ. ಆದ್ರೆ ಬೆಂಗಳೂರಿಗೆ ಮೀನಾ ಜೊತೆ ಹೋಗಿ ಅವ್ರ ಜೊತೆ ಕಾಲನೇ ಕಳಿತಿಲ್ಲ ಅನ್ನಿಸ್ತಿತ್ತು. ಅಷ್ಟಕ್ಕೂ ನೀವ್ ಯಾರ್ಯಾರಿಗೆ ದುಡ್ಡು ಕೊಡು ಅಂತ ಹೇಳಿದ್ರೋ ಅವ್ರು ಎಲ್ರಿಗೂ ದುಡ್ಡು ತಲುಪಿಸ್ತೆ ಅಪ್ಪ. ಆದ್ರೆ ರಾಜು ಅಂಕಲ್ನ ಜಸ್ಟ್ ಮೀಟ್ ಮಾಡ್ಕೋಬಾ ಅಂತ ಹೇಳಿದ್ರಲ್ಲ, ಬರೀ ಮೀಟ್ ಮಾಡೋದಲ್ವಾ ಅಂತ ಹೋಗ್ಲಿಲ್ಲ ಅಪ್ಪ. ಅಷ್ಟಕ್ಕೂ ಅವ್ರ ಅಂಗಡಿ ಹತ್ರ ಇದ್ದಿದ್ರೆ ನನ್ ಖಂಡಿತ ಹೋಗ್ತಿದ್ದೆ ಅಪ್ಪ. ಅಂದ್ರೆ ನಾನ್ ಸರಿ ಮಾಡಿದೀನಿ ಅಂತ ಹೇಳ್ತಿಲ್ಲ ಅಪ್ಪ, ನಾನ್ ಮಾಡಿದ ತಪ್ಪೆ, ಸಾರಿ ಅಪ್ಪ. ನೋಡು ಗಿರ್ಜಾ, ಎಷ್ಟು ಸುಲಭದಲ್ಲಿ ಇವನು ಸಾರಿ ಅಪ್ಪ ಅನ್ಬಿಟ್ಟ. ವಯಸ್ಸಾದಂಗ್ ವಯಸ್ಸಾಯ್ತು, ಇನ್ನೂ ಜವಾಬ್ದಾರಿ ಬಂದಿಲ್ಲ ನೀನ್. ನಾನ್ ನಿನ್ ಕಾಟಾಚಾರಕ್ಕೆಲ್ಲ ಕಣೋ ಕೆಲಸ ಹೇಳಿದ್ರು. ರಾಜು ಅಲ್ಲೊಂದ್ ದೊಡ್ಡ ಅಂಗಡಿ ಮಾಡಿದ್ದಾರೆ. ಅದನ್ನ ನೋಡಿದ್ರೆ ನಿನ್ಗೊಂದಷ್ಟು ಸ್ಫೂರ್ತಿ ಬರುತ್ತೆ. ನಾಳೆ ನಾವು ಊರಲ್ಲಿ ಅಷ್ಟು ದೊಡ್ಡ ಅಂಗಡಿ ಮಾಡ್ಬೋದು ಅನ್ನೋ ಉದ್ದೇಶ ಕೇಳಿದ್ ನಾನು. ಜವಾಬ್ದಾರಿ ಕೆಲಸ ನಿನಗ್ ಕೊಟ್ಟಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಹೋಗಿ ನಿನ್ನ ಕೆಲಸ ಹೇಳುದು. ಇವತ್ತು ಒಂದ್ ವಿಚಾರ ಅರ್ಥ ಆಯ್ತು ಕಣ ಕೇಶವ. ನಿನ್ನ ನಂಬ್ಕೊಂಡ್ರೆ ಭಿಕ್ಷೆ ಬೇರೆ ನಿಲ್ಲಿಸ್ಬಿಡ್ತೀಯ ನಮ್ಗೆ. ಈ ಮನೇಲಿ ಇದೊಂದು ಎಲ್ಲಾರ್ಗೂ ಚೆನ್ನಾಗ್ ಬರುತ್ತೆ. ನಾನ್ ಬೈದ ತಕ್ಷಣ ಮುಖ ಓದಿಸ್ಕೊಂಡು ಹೊರಟೋಗೋದು. ಮೀನಾ, ಕಾಫಿ ತಗೋಮ. ನಂಗ್ ಬೇಡ ಅತ್ತೆ. ಮೀನಾ, ನನಗ್ ಗೊತ್ತು ಕಣೆ ನಿನ್ ತುಂಬಾ ಬೇಜಾರಾಗಿದೆ ಅಂತ. ಆದ್ರೆ ನಿಮ್ ಮಾವನ್ ಸ್ವಭಾವ ಹೇಗೆ ಅಂತ ನಿನಗೆ ಗೊತ್ತಲ್ಲಮ್ಮ. ಅವ್ರು ಒಂದೊಂದ್ಸಲ ಹೇಗೆ ಅಂದ್ರೆ ಅವ್ರು ಅನ್ಕೊಂಡಿರೋದೇ ನಿಜ, ಬೇರೆ ಎಲ್ಲ ಸುಳ್ಳು ಅಂತ ಅನ್ಕೋತಾರೆ. ಅವ್ರ ಮನ್ಸಲ್ಲಿ ಅಂತದೇನು ಇರಲ್ಲ ಕಣೆ. ಅದ್ರಲ್ಲೂ ಈ ಸತಿ ಕೇಶವ ಬೆಂಗಳೂರಿಗೆ ಬಂದಾಗ ಅವ್ರು ಹೇಳಿರೋ ಕೆಲ್ಸ ಮಾಡಿಲ್ವಲ್ಲ, ಅದಕ್ಕೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಕೋಪ ಬಂದಿದೆ. ಅತ್ತೆ, ಕೇಶವಂಗ್ ಎಷ್ಟ್ ಕೆಲ್ಸ ಹೇಳಿದ್ರು ಗೊತ್ತಾ? ಬೆಂಗಳೂರಲ್ಲಿ ಒಂದ್ ಏರಿಯಿಂದ ಒಂದ್ ಏರಿಯಾ ಹೋಗಕ್ಕೆ ಎಷ್ಟು ದೂರ ಆಗುತ್ತೆ. ಮಾವ ನೋಡಿದ್ರೆ ಎಷ್ಟೊಂದ್ ಜನ ಮೀಟ್ ಮಾಡಕ್ ಹೇಳಿದ್ರು. ಅದ್ರಲ್ಲೂ ನಮ್ ರೂಮ್ ಇಂದ ಅವ್ರು ಕೊಟ್ಟಿದ್ದ ಅಡ್ರೆಸ್ ತುಂಬಾನೇ ದೂರ ಇತ್ತು ಅತ್ತೆ. ಪಾಪ ಕೇಶವ ಎಷ್ಟಾಗುತ್ತೋ ಅಷ್ಟ್ ಕಡೆ ಓಡಾಡ್ಕೊಂಡ್ ಬಂದ. ಹೌದು ಕಣೆ ಮೀನಾ, ನನಗ್ ಅರ್ಥ ಆಗತ್ತೆ. ಆದ್ರೆ ಒಂದೊಂದ್ಸಲ ನಿಮ್ ಮಾವ ನಮ್ಮನ್ನ ಅರ್ಥ ಮಾಡ್ಕೊಳಲ್ಲಮ್ಮ, ಏನ್ ಮಾಡೋದು? ಆದ್ರೆ ಮೀನಾ, ಒಂದ್ ವೇಳೆ ನಿಮ್ಮಪ್ಪನೇ ನಿನ್ನ ಹೀಗ್ ಬೈದಿದ್ರೆ ನೀನ್ ಬೇಜಾರ್ ಮಾಡ್ಕೋತಿದ್ದ ಕಂದ. ಹಾಗೆ ಅನ್ಕೊಂಡು ಬೇಜಾರ್ ಮಾಡ್ಕೋಬೇಡಮ್ಮ. ಅತ್ತೆ, ನಮ್ ಮಾವ ನಮ್ಮಪ್ಪ ನಮ್ಗೆ ಬೇರೆ ಬೇರೆ ಅಲ್ಲ. ನೀವ್ ಹೊಸದಾಗಿ ಮಾವನ್ನ ಅಪ್ಪ ಅಂತ ಅನ್ಕೋ ಅಂತ ಹೇಳ್ಬೇಡಿ. ನಾನು ಅವ್ರಲ್ಲಿ ನಮ್ಮಪ್ಪನೇ ನೋಡ್ತಿದ್ದೀನಿ. ಆದ್ರೂ ಅವ್ರ ಬೈದಿದ್ದಕ್ಕೆ ಬೇಜಾರಾಗ್ತಿದೆ ಅತ್ತೆ. ಅದ್ರಲ್ಲೂ ಆ ಪ್ರಿಯಾ ಅವರು, ಅಯ್ಯಯ್ಯೋ ಅಲ್ಲ ಪ್ರಿಯಾ ಅಕ್ಕ, ಮಾವ ಬೈಬೇಕಾದ್ರೆ ನಗ್ತಾರೆ. ಅವ್ರ ಹೆಸರಂತೂ ಎತ್ಲೇಬೇಡಿ ಅಕ್ಕ, ಸಿಟ್ಟು ಬಂದ್ಬಿಡುತ್ತೆ. ಯಾಕಮ್ಮು, ಅಂತದೇನಾಯ್ತು? ಇಷ್ಟಕ್ಕೂ ಮಾವ ಕೇಶವ್ ಬಾವ ಮೇಲ್ ಕೂಗಾಡಕ್ಕೆ ಅವರೇ ಕಾರಣ. ಏನು? ಹೌದಕ್ಕ, ಇಷ್ಟಕ್ಕೂ ನೀವು ಕಾಂಪಿಟೇಷನ್ಗೆ ಹೋಗಿರೋ ವಿಷಯನ ಮಾವ ಹತ್ರ ಹೇಳಿದ್ದೆ ಅವರು. ಹೌದಾ? ನಾವ್ ಕಾಂಪಿಟೇಷನ್ ಹೋಗಿದ್ ವಿಷಯ ಅವ್ರಿಗೆ ಗೊತ್ತಾಯ್ತು? ಅದು ಅಕ್ಕ, ನೀವ್ ಕಳ್ಸಿದ್ ಫೋಟೋನ ನಾನ್ ಅತ್ತೆಗ್ ತೋರಿಸ್ತಾ ಇದ್ದೆ. ಅವಾಗ ಪ್ರಿಯಾಕ ಬಂದು ಅದನ್ನ ನೋಡ್ಬಿಟ್ರು. ಆಮೇಲೆ ಮಾವ ಕೇಶವ್ ಬಾವನ್ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಳ್ದಾಗ ಇವ್ರಿಗೆ ಸಿಕ್ಕಿದೆ ಚಾನ್ಸ್ ಅಂತ ಈ ವಿಷಯ ಮಾವನ ಹತ್ರ ಹಾಕೊಟ್ಬಿಟ್ರು. ಅಲ್ಲಿಂದಾನೇ ಅಕ್ಕ ಮಾವನ್ ಕೋಪ ಬಂದಿದ್. ಅತಿ ಆಯ್ತು ಅಪ್ರಿಯ ಅವ್ರದ್ದು. ಯಾಕಿಂತ ಬತ್ತಿ ಇಡೋ ಕೆಲ್ಸ ಮಾಡ್ತಿದ್ದಾರೆ. ಇವತ್ತಂತೂ ನಾನು ಸುಮ್ಮನೆ ಬಿಡಲ್ಲ, ಗ್ರಾಚಾಯ ಬಿಡ್ಸ್ಬಿಡ್ತೀವಿ. ಅಯ್ಯೋ ಮೀನಾ, ಬೇಡ ಕಣೆ. ಅತ್ತೆ ಬಿಡಿ ಅತ್ತೆ, ನನ್ನ ಬೇಡ ಮೀನಾ, ನನ್ ಮಾತ್ ಕೇಳೆ. ನೀನ್ ಈಗ ಅವಳ ಹತ್ರ ಮಾತಾಡಕ್ ಹೋದ್ರೆ ಅವಳು ಸುಮ್ನೆ ಹತ್ತು ಕರೆದು ರಂಪ ಮಾಡ್ತಾಳೆ ಕಣೆ. ನಿನ್ನೇನು ಅಷ್ಟೇ ಅಮ್ಮು ಹಾಗೆ ಮಾತಾಡಕ್ ಹೋಗಿದಕ್ಕೆ ಎಷ್ಟು ಜೋರಾಗಿ ಹತ್ಬಿಟ್ಲು ಗೊತ್ತಾ? ಅಕ್ಕ, ಅವ್ರ ಹತ್ರ ಏನೋ ಒಂದ್ ಹಿಡನ್ ಟ್ಯಾಲೆಂಟ್ ಇದೆ. ನಾವ್ ಮಾತಾಡಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಕಣ್ಣಿಂದ ಜೋಕ್ ಫಾಸೆ ಬಂದ್ಬಿಡುತ್ತೆ. ಅವ್ರು ಜೋಕಿಗಳ್ತಿದಾರೋ ಸೀರಿಯಸ್ ಆಗಿ ಅಳ್ತಿದಾರ ಅಂತ ಒಂದು ಗೊತ್ತಾಗಲ್ಲ. ಮಾಡೋದೆಲ್ಲ ಮಾಡಿ ಹತ್ರ ನಾನೇನ್ ಮಾಡಕ್ಕಾಗುತ್ತಮ್ಮು? ಇದನ್ ಹೀಗೆ ಬಿಟ್ರೆ ಎಲ್ಲಾ ವಿಷಯದಲ್ಲೂ ಮೂಗ್ ತೋರಿಸ್ತಾರೆ. ಇದ್ ತಪ್ಪು ಅಂತ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಬೇಡ ಮೀನಾ, ಇವಾಗ ನೀನ್ ಹೋಗಿ ಅವಳ ಹತ್ರ ಮಾತಾಡಿದ್ರೆ ಅದು ಬೇರೆ ತರನೇ ಆಗ್ಬಿಡತ್ತಮ್ಮ. ಎಲ್ಲೋಡು, ಪ್ರಿಯಾ ಹತ್ರ ನಾನ್ ಮಾತಾಡ್ತೀನಿ, ಅವಳು ನಾನ್ ಅರ್ಥ ಮಾಡಿಸ್ತೀನಿ. ದಯವಿಟ್ಟು ಸುಮ್ನಾಗ್ಬಿಡೆ, ನನ್ಗೋಸ್ಕರ ಕಣೆ. ಸರಿ ಅತ್ತೆ, ಈ ಸಲ ನಿಮ್ಗೋಸ್ಕರ ನಾನ್ ಸುಮ್ನೆ ಆಗ್ತೀನಿ. ಆದ್ರೆ ಮುಂದಿನ ಸಲ ಕಾಲ್ ಕೆರ್ಕೊಂಡು ನನ್ ವಿಷಯಕ್ ಬಂದ್ರೆ ನಾನೇ ಜಗಳ ಮಾಡ್ತೀನಿ. ಓಹೋ, ಬರ್ಬೇಕು ಚಿಕ್ಕ ಯಜಮಾನ್ರು. ಹೇಗಿತ್ತು ಬೆಂಗಳೂರು ಪ್ರಯಾಣ? ಗಂಡ ಹೆಂಡತಿ ಎಲ್ಲ ಓಡಾಡಿದ್ರಿ? ಇಲ್ಲಿ ನಿಮ್ಮ ಅಪ್ಪ ನಿನ್ ಫೋನ್ ತಗೊಳ್ಳಿಲ್ಲ ಅಂತ ಸಿಡಿಬಿಡಿ. ಫೋನ್ ಯಾಕೆ ತಗೊಳ್ಳಿಲ್ಲ ನೀನು? ಅಯ್ಯೋ ಹನುಮಂತನ,
ಏನ್ ಕೇಳ್ತೀರಾ ನನ್ ಕತೆನ? ಯಾಕೋ ಏನಾಯ್ತು? ಈ ಬೆಂಗಳೂರು ಸಾಕು, ಅಪ್ಪನ್ ಬೈಗಳನ್ನು ಸಾಕು. ಅಂದ್ರೆ ಅಪ್ಪ ಒಂದಾದ್ಮೇಲೆ ಒಂದ್ ಕೆಲಸ ಹೇಳ್ತಾನೆ ಇದ್ರು. ನೀನು ಟೈಮ್ ಕೊಡೋದಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿ ನಮ್ಮ ಹೋಟ್ಲಲ್ಲೇ ಒಂದು ಕಪಲ್ ಕಾಂಪಿಟೇಷನ್ ನಡೀತಿತ್ತು. ಅದಕ್ಕೆ ಮೀನನ್ ಕರ್ಕೊಂಡು ಹೋದೆ. ಆ ವಿಷಯ ಅಪ್ಪಂಗ್ ಗೊತ್ತಾಗಿ ನನಗ್ ಬಾಯಿಗೆ ಬಂದಂಗ್ ಬೈದ್ಬಿಟ್ರು ಹನುಮಂತನ. ಮನೆಗ್ ಬರ್ತಿದ್ದಾಗ ಹೇಗೆಲ್ಲ ಬೈದ್ರು ಗೊತ್ತಾ ಹನುಮಂತನ? ನಿನ್ನ ನಂಬಿದ್ರೆ ಬೀದಿಲ್ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದ್ಬಿಡ್ತೆ ಅಂದ್ರು. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಬೇಜಾರ್ ಮಾಡ್ಕೋಬೇಡ ಕಣ. ನಿಮ್ಮಪ್ಪ ಹೇಗೆ ಅಂತ ನಿನಗೆ ಗೊತ್ತಲ್ವಾ? ಹಾ, ಪ್ರತಿ ಸಲನು ನಮ್ಮಪ್ಪ ಹೀಗೆ ನಮ್ಮ ಅಪ್ಪನ ವಿರುದ್ಧವಾಗಿ ಏನಾದ್ರೂ ಮಾಡಿದ್ರೆ ಅವ್ರಿಗೆ ಕೋಪ ಬರುತ್ತೆ ಅಂತ ನಾನು ಅರ್ಥ ಮಾಡ್ಕೋತೀನಿ. ಆದ್ರೆ ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ಳೋದು ಹನುಮಂತನ? ನನ್ ಮಗಂಗೂ ಒಂದ್ ಜೀವನ ಇದೆ, ಅವನಿಗೊಬ್ಬ ಹೆಂಡತಿ ಇದ್ದಾಳೆ, ಅವ್ರಿಗೂ ಕನ್ಸ್ಗಳಿವೆ, ಅವ್ರಿಗೂ ಟೈಮ್ ಕೊಡ್ಬೇಕು ಅಂತ ಅಪ್ಪ ಯಾವಾಗ ಅರ್ಥ ಮಾಡ್ಕೊಳ್ಳೋದು ಹನುಮಂತನ? ಹನುಮಂತನ, ಇನ್ಮೇಲೆ ಅಂಗಡಿನ ನಾನು, ನೀವು, ಸುಂದರ 3 ಜನ ನೋಡ್ಕೋಣ ಸಾಕು. ಕೆಲಸದಲ್ಲಿ ಶ್ರದ್ಧೆ ಇಲ್ದೇ ಇರೋರು ಇಲ್ಲೇನಿರೋದು ಬೇಡ. ಆಯ್ತು ಬಿಡು ನಂಗ. ಮತ್ತೆ ಮತ್ತೆ ಅದೇ ವಿಷಯ ಯಾಕೆ ಎದಕ್ತೀಯ? ಅಲ್ಲ ಹನುಮಂತನ್, ನನ್ನ ಮಾತಕ್ ಬೆಲೆ ಇಲ್ಲ. ಅಷ್ಟ್ ಹೇಳಿ ಕಳ್ಸಿದೀನಿ ಸ್ನೇಹಿತರು ರಾಜನ್ ಹೋಗಿ ಭೇಟಿ ಮಾಡ್ಬೇಕು ಅಂತ. ಅವ್ರು ನನಗ್ ಫೋನ್ ಮಾಡಿ ನಿಮ್ ಮಗ ಇನ್ನೂ ಬಂದಿಲ್ಲ, ನಂಗೆ ಕಾದು ಸಾಕಾಯ್ತಲ್ಲ ಅಂದ್ರು. ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಹನುಮಂತನ, ನಾನು ಹೋಗಿ ಡೆಲಿವರಿ ಕೊಟ್ಬಿಡ್ತೀನಿ. ನೋಡಿದ್ರ ಹನುಮಂತಣ್ಣ, ಈಗಿನ ಕಾಲದ ಹುಡುಗರ್ನ ನಾನ್ ಮಾತಾಡ್ತಾ ಇದ್ದೀನಿ ತಾನೆ, ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದೇ ಇರೋ ತರ ಹೊಡೋದ. ನಾನು ಹೀಗ ಅಂತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ನಾವ್ ಹೇಳಿದ್ದನ್ನೆಲ್ಲ ನಮ್ಮ ಮಕ್ಕಳು ಕೇಳ್ತಾರೆ ಅಂತ ಪದೇ ಪದೇ ಅವ್ರನ್ನ ಅಂತಾನೆ ಇದ್ರೆ ಅವ್ರಿಗೆ ಎಷ್ಟು ಘಾಸಿ ಆಗ್ಬೇಡ. ಅವ್ರೇನ್ ಚಿಕ್ಕ ಮಕ್ಕಳಲ್ಲ, ಬೆಳೆದಿದ್ದಾರೆ. ಕೇಶವನ್ಗೂ ಮದುವೆ ಆಗಿದೆ. ನೀನು ಗಿರಿಜನ್ ಮದುವೆ ಆದಾಗ ನಿನ್ಗೆ ಇದ್ದಿದ್ದು ಒಂದೇ ಗುರಿ, ಬದುಕು ಕಟ್ಕೋಬೇಕು, ಕುಟುಂಬ ಕಟ್ಕೋಬೇಕು. ನಿನ್ ಗುರಿ ಕನಸು ಎರಡೂ ಒಂದೇ ಆಗಿದ್ರೆ ಈಗಿನ ಕಾಲದ ಮಕ್ಕಳು ಕಣು, ಹೆಂಡತಿ ಬಂದಿದ್ದಾರೆ, ಸಣ್ಣ ಪುಟ್ಟ ಕನಸುಗಳಿರುತ್ತೆ, ಜೊತೆಗೆ ಹೋಗ್ಬೇಕು, ಓಡಾಡ್ಬೇಕು ಅಂತೆಲ್ಲ. ಅದಕ್ಕೂ ನಾವು ಅಡ್ಡ ಬಂದ್ರೆ ಅವ್ರಿಗೆ ಹಾಗಾಗ್ಬೇಡ. ನನ್ ಯಾಕೋ ಇದು ಸರಿ ಕಂಡಿಲ್ಲ ಕಣ. ಥ್ಯಾಂಕ್ ಯು ಸೋ ಮಚ್ ಕಾಡ್ ಪಾಪ. ಎಷ್ಟು ಕ್ಯೂಟ್ ಆಗಿರೋ ಡ್ರೆಸ್ ತಗೊಂಬಂದಿದ್ಯಾ. ನನ್ ಡ್ರೆಸ್ ಇಲ್ಲ ಅಂದಿದ ತಕ್ಷಣ ಹೋಗ್ ತಗೊಂಬಂದಿಯಲ್ಲ, ಸೊ ಸ್ವೀಟ್ ಆಫ್ ಯು. ಇಷ್ಟು ವರ್ಷ ನಾನು ಎಷ್ಟೆಲ್ಲ ಡ್ರೆಸ್ ತಗೊಂಡಿದ್ದೀನಿ, ಆದ್ರೆ ಈ ಡ್ರೆಸ್ ಹಾಕೊಳ್ಳುವಾಗ ಖುಷಿ ಆಯ್ತಲ್ವಾ? ಅದ್ ನಂಗೆ ಯಾವತ್ತೂ ಆಗೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಕಣೋ. ನನಗ್ ಬುದ್ಧಿ ಬಂದಾಗಿಂದ ಇವತ್ತು ಜಗಳ ಮಾಡಿರೋದ್ ಬಿಟ್ರೆ ಬೇರೆ ಏನೋ ನೆನಪೇ ಇಲ್ಲ ಕಣೋ ಕಾಡ್ ಪಾಪ ನಂಗೆ. ಮುಂಚೆ ಎಲ್ಲ ನೀನು ನೋಡಿದ್ರೆ ಕೆಂಡದ್ಮೇಲೆ ನಿಂತ್ಕೊಂಡಷ್ಟು ಉರ್ದೋಗ್ತಾ ಇತ್ತು. ನೀಗ್ ಚೆನ್ನಾಗ್ ಕುಟ್ಟಾಕ್ಬಿಡೋಣ, ಚೆನ್ನಾಗ್ ಬೈದ್ ಬಿಡೋಣ ಅಂತ ಅನ್ಸ್ತಾ ಇತ್ತು. ಆದ್ರೆ ಇವಾಗ ಯಾರು ನಿನಗ್ ಬೈದ್ರು ಅಥವಾ ನಿನ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಅವ್ರಿಗೆ ಸರಿಯಾಗಿ ಗಾಂಚಲಿ ಬಿಡಿಸ್ಬೇಕು ಅನ್ಸುತ್ತೆ. ನಾನೇ ಬದ್ಲಾದ್ನ ಅಥವಾ ನೀನನ್ನ ಬದ್ಲಾಯಿಸ್ತೀಯ? ಯಾರು ನೀನು? ಅತ್ತೆ, ನೀನಾಗೆ ನೀವೇ ಕಾಫಿ ಹಾಕೊಟ್ರ? ನಾನೇ ಹಾಕೊಡೋಣ ಅಂತ ಬಂದೆ. ಹಾಕೊಡೋದೆಲ್ಲ ನಿಮ್ ಕೆಲ್ಸನೇ ಅಲ್ವಾ ಪ್ರಿಯಾಕ್ಕ? ಯಾಕ್ ಪ್ರಿಯಾಕ್ಕ ಎಲ್ಲಾ ವಿಷಯಕ್ಕೂ ಮಧ್ಯ ಬರ್ತೀರಾ? ಬೆಳಿಗ್ಗೆ ಮಾವ ಕೇಶವಂಗ್ ಬೈಬೇಕಾದ್ರೆ ಯಾಕ್ ನಗ್ತಿದ್ರಿ ನೀವು? ನಾನ್ ನಕ್ಕದ್ನ? ಈಗ ಸುಳ್ಳು ಹೇಳಕ್ ಬರ್ಬೇಡಿ ಪ್ರಿಯಾಕ್ಕ. ನೀವ್ ನಕ್ಕಿದ್ದನ್ನ ನಾನೇ ನೋಡಿದೀನಿ. ಅದು